ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ನಿಮ್ಮ ಜೊತೆ ಒಂದು ಗಂಭೀರವಾದ ವಿಷಯದ ಬಗ್ಗೆ ಮಾತನಾಡಲು ಬಂದಿದ್ದೇನೆ. ನಮ್ಮಲ್ಲಿ ಬಹಳಷ್ಟು ಜನರಿಗೆ ಒಂದು ಪ್ರಶ್ನೆ ಕಾಡುತ್ತಿರುತ್ತದೆ. ನನ್ನ ಹತ್ತಿರ ಕೆಲಸವಿದೆ, ಮನೆಯಿದೆ, ಕುಟುಂಬವಿದೆ, ತಿನ್ನಲು ಅನ್ನವಿದೆ, ಆದರೂ ಯಾಕೋ ಮನಸ್ಸಿಗೆ ನೆಮ್ಮದಿಯಿಲ್ಲ. ಯಾವುದೋ ಒಂದು ಅನಾಮಿಕ ಕೊರಗು ನನ್ನನ್ನು ದಿನ ಕಾಡುತ್ತಿದೆ. ಇದು ನಿಮ್ಮ ಕಥೆಯೂ ಆಗಿದ್ದರೆ ಈ ವಿಡಿಯೋ ನಿಮಗಾಗಿ. ನಾವು ಸುಖವನ್ನು ವಸ್ತುಗಳಲ್ಲಿ ಹುಡುಕುತ್ತಿದ್ದೇವೆ, ಆದರೆ ನೆಮ್ಮದಿ ಇರುವುದು ನಮ್ಮ ದೃಷ್ಟಿಕೋನದಲ್ಲಿ. ಬನ್ನಿ, ಇವತ್ತು ಈ ಅತೃಪ್ತಿಯ ಬೇರನ್ನು ಹುಡುಕೋಣ. ನಮ್ಮ ಕೊರಗಿಗೆ ಮೊದಲ ಶತ್ರು ಹೋಲಿಕೆ. ನಾವು ಸೋಷಿಯಲ್ ಮೀಡಿಯಾದಲ್ಲಿ ಬೇರೆಯವರ ಬಣ್ಣದ ಜೀವನ ನೋಡಿ ನಮ್ಮ ಜೀವನವನ್ನು ಕೀಳಾಗಿ ಕಾಣುತ್ತೇವೆ. ನೆನಪಿಡಿ, ಸ್ಕ್ರೀನ್ ಮೇಲೆ ಕಾಣುವ ನಗು ನಿಜವಾದ ಸುಖವಲ್ಲ. ಪ್ರತಿಯೊಬ್ಬರ ಜೀವನದಲ್ಲೂ ಅವರದ್ದೇ ಆದ ನೋವುಗಳಿರುತ್ತವೆ. ನಿಮ್ಮ ಬಳಿ ಇರುವುದನ್ನು ನೋಡಿ ಸಂಭ್ರಮಿಸುವುದನ್ನು ಬಿಟ್ಟು ಇಲ್ಲದ್ದರ ಬಗ್ಗೆ ಚಿಂತಿಸುವುದು ಅತೃಪ್ತಿಯ ಆರಂಭ. ನಿಮ್ಮ ಕೈಯಲ್ಲಿರುವ ಒಂದು ಕಪ್ ಕಾಫಿಯ ರುಚಿಯನ್ನು ಸವಿಯುವ ಬದಲು ಪಕ್ಕದ ಮನೆಯವರ ಹೊಸ ಕಾರಿನ ಬಗ್ಗೆ ಯೋಚಿಸಿದರೆ ನೆಮ್ಮದಿ ಎಲ್ಲಿಂದ ಸಿಗಬೇಕು? ಮನುಷ್ಯನ ಮನಸ್ಸು ಒಂದು ವಿಚಿತ್ರವಾದ ಲೋಟದಂತೆ. ಅದಕ್ಕೆ ಎಷ್ಟು ಸುರಿದರೂ ಸಾಲದು ಅನ್ನಿಸುತ್ತದೆ. ಒಂದು ಗುರಿ ತಲುಪಿದ ತಕ್ಷಣ ಮನಸ್ಸು ಮತ್ತೊಂದು ಗುರಿಯ ಹಿಂದೆ ಓಡುತ್ತದೆ. ಇದನ್ನು ಹೆಡೋನಿಕ್ ಟ್ರೆಡ್ಮಿಲ್ ಎನ್ನುತ್ತಾರೆ. ಅಂದರೆ ನಾವು ಎಷ್ಟೇ ವೇಗವಾಗಿ ಓಡಿದರೂ ಒಂದೇ ಜಾಗದಲ್ಲಿ ನಿಂತಂತೆ ಭಾಸವಾಗುತ್ತದೆ. ನಾವು ಜೀವನವನ್ನು ಭವಿಷ್ಯದ ಯಾವುದೋ ಒಂದು ದಿನಕ್ಕೆ ಮುಂದೂಡುತ್ತಿದ್ದೇವೆ. ನನಗೆ ಪ್ರಮೋಷನ್ ಸಿಕ್ಕರೆ ಖುಷಿಯಾಗಿರುತ್ತೇನೆ, ಮನೆ ಕಟ್ಟಿಸಿದರೆ ನೆಮ್ಮದಿ ಸಿಗುತ್ತದೆ, ಹೀಗೆ ಅಂದುಕೊಳ್ಳುತ್ತಾ ಇಂದಿನ ಕ್ಷಣವನ್ನು ಕಳೆದುಕೊಳ್ಳುತ್ತಿದ್ದೇವೆ. ಹಾಗಾದರೆ ಇದಕ್ಕೆ ಪರಿಹಾರವೇನು? 3 ಸರಳ ಸೂತ್ರಗಳನ್ನು ಪಾಲಿಸಿ. ಕೃತಜ್ಞತೆ, ಗ್ರ್ಯಾಟಿಟ್ಯೂಡ್. ಪ್ರತಿದಿನ ರಾತ್ರಿ ಮಲಗುವ ಮುನ್ನ ನಿಮಗೆ ಸಿಕ್ಕಿರುವ 3 ಒಳ್ಳೆಯ ವಿಷಯಗಳನ್ನು ನೆನಪಿಸಿಕೊಳ್ಳಿ. ನಿಮಗೆ ದಕ್ಕಿರುವ ಈ ಜೀವನ ಎಷ್ಟೋ ಜನರಿಗೆ ಕೇವಲ ಕನಸು. ಸರಳತೆ, ಸಿಂಪ್ಲಿಸಿಟಿ. ಜೀವನವನ್ನು ಸಂಕೀರ್ಣಗೊಳಿಸಬೇಡಿ. ಅತಿಯಾದ ಆಸೆಗಳ ಹೊರೆಯನ್ನು ಇಳಿಸಿ. ಅಗತ್ಯಕ್ಕಿಂತ ಹೆಚ್ಚು ವಸ್ತುಗಳನ್ನು ಸಂಗ್ರಹಿಸುವುದು ಮನಸ್ಸಿಗೆ ಒತ್ತಡ ತರುತ್ತದೆ. ಸೇವೆಯ ಮನೋಭಾವ. ನಿಮ್ಮಿಂದ ಯಾರಿಗಾದರೂ ಒಂದು ಸಣ್ಣ ಸಹಾಯವಾದರೆ ಆ ಕ್ಷಣ ನಿಮ್ಮ ಮನಸ್ಸಿನಲ್ಲಿ ಉಂಟಾಗುವ ತೃಪ್ತಿ ಕೋಟಿ ರೂಪಾಯಿಗಿಂತ ಮೌಲ್ಯವಾದುದು. ಕೊನೆಯದಾಗಿ ಒಂದು ಮಾತು: ಬಂಗಾರದ ಪಂಜರದಲ್ಲಿದ್ದರೂ ಹಕ್ಕಿಗೆ ಅದು ಸೆರೆಯೇ. ಹಾಗೆಯೇ ನೆಮ್ಮದಿಯಿಲ್ಲದ ಐಶ್ವರ್ಯರಾಮ ಜೀವನವೂ ಒಂದು ರೀತಿಯ ಬಂಧನವೇ. ನಿಮ್ಮ ಒಳಗಿನ ಧ್ವನಿಯನ್ನು ಆಲಿಸಿ. ಈ ಕ್ಷಣದಲ್ಲಿ ಬದುಕುವುದನ್ನು ಕಲಿಯಿರಿ. ಈ ವಿಡಿಯೋ ನಿಮಗೆ ಸ್ವಲ್ಪವಾದರೂ ನೆಮ್ಮದಿ ನೀಡಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಆಪ್ತರಿಗೂ ಇದನ್ನು ಶೇರ್ ಮಾಡಿ. ಮತ್ತೆ ಸಿಗೋಣ. ಅಲ್ಲಿಯವರೆಗೆ ಸದಾ ನಗುನಗುತ್ತಾ ಇರಿ. ಇಂತಿ ನಿಮ್ಮ ಪ್ರೀತಿಯ ಮನಸ್ಸಿನ ಧ್ವನಿ.